ಬಗೆಹರಿಲಿಲ್ಲ. ಥು, ಇದೇನಪ್ಪ ಇದು? ಈ ಮಾನಸನೂ ಈ ಶರತ್ ಇಬ್ರು ಇಷ್ಟೊಂದು ತಲೆನೋವು ತಂದಿಟ್ಬಿಟ್ರು ನನಗೆ. ಅದೇನು ಬಗೆಹರಿಸ್ಕೊಬರ್ಬೇಕು ತಾನೆ. ಅದೇ ಬರ್ತಾರೆ ಪಂಚಾಯತಿಯಿಂದನ, ಅಷ್ಟೊಂದು ಜನ ಎಲ್ಲ ಹೇಳ್ತಾ ಇದ್ದಾರೆ ಅದೇನು ಬಗೆಹರಿಸ್ಕೊಂಡು ಹೋಗಿ ಅಂತಂದರೆ ಬಗೆಹರಿಯೋದು ಬೇಡ, ಪೆಂಡಿಂಗಲ್ಲಿ ಇರ್ದಿ ಅಂತೇಳಿ ಅದೇ ಬರ್ತಾರೆ. ಏನು ಮಾಡೋಣ, ಸುಮ್ಮನೆ ಅರ್ಧ ಮಾಡ್ಕೊಂಬರೋಣ. ಏನು ನಮ್ಮಣ್ಣ ಅದಕ್ಕೆ ಹತ್ರ ಮಾತಾಡೋಣ. ಅದೇನು ಮಾತಾಡೋಣ ಅಂತೇಳಿ ನಮ್ಮಣ್ಣನ ಅದಕ್ಕೆ ಹತ್ರ ಮಾತಾಡ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಒಳ್ಳೆ ತಲೆನೋವು ಆಯ್ತಲ್ಲ ನನಗೆ. ಏನು ಮಾಡೋದು ಏನೋ, ಯಾವುದಕ್ಕಾದರೂ ಒಪ್ಕೋಬೇಕು. ಯಾವುದಕ್ಕೂ ಒಪ್ಪಲ್ಲ ಅವರು. ಅವ್ರು ಹೇಳ್ದಂತೆ ಆಗಬೇಕು ಅಂತ ಆಟ ಮಾಡ್ತಾರಲ್ಲ, ನನ್ನ ಜಾಗದಾಗೈತೆ. ನಾನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಆದ್ರೂ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ನಾನು ಬಗೆಹರಿಸ್ಕೊಬಿಟ್ರೆ ಆ ಟೆನ್ಷನ್ನೇ ಇರಲ್ಲ. ನನ್ನ ಕೋಳಿ ಫಾರ್ಮ್ ನಾನು ಮಾಡಿಕೊಂಡು ನನಗೆ ಬಂದಿರೋಂಥ ಲಾಭ ನಾನು ಮಾಡ್ಕೊಬಿಡ್ತೀನಿ. ಈಗ ಯಾರಾದರೂ ಬರ್ತಾರೆ ಮರಿಗಳು, ಇವನ್ನೆಲ್ಲ ತೊಗೊಂಡು ಹೋಗಿ ಬರ್ತಾರೆ, ಅವ್ರ ಹತ್ರ ಗಲಾಟೆ ಮಾಡ್ತಾನೆ, ನನ್ನ ಕೈ ಕೊಡ್ರಿ ಅಂತ ಎಲ್ಲ ಗಲಾಟೆ ಮಾಡ್ತಾನೆ. ಏನು ಮಾಡೋದು ಅನ್ನಿಸ್ತೈತೆ ನನಗಂತೂ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅಣ್ಣ, ಅದಕ್ಕೆ ಮನ್ವಿತಾ, ಅದಕ್ಕೆ ಬನ್ನಿ ಇಲ್ಲಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಪಾರ ಬಗೆಹರಿಲಿಲ್ಲ ಅಂದ್ರೆ ಹಂಗೆ ಇರಲಿ, ಅವ್ರಿಗೆ ಆಗ್ಬೇಕಾಗಿರೋದು ನೀನು ಸುಮ್ಮನೆ ನಿನ್ನ ನೋಡ್ಕೊಳ್ಳೋದು ಕಲಿ. ಕೋಳಿ ಫಾರ್ಮಿಂದ ಬಂದಿರೋಂಥ ಲಾಭ ನೀನು ಇಟ್ಕೊಂಡು ಸುಮ್ಮನೆ ನಿನ್ನ ಪಾಡಿ ನೀನು ನೋಡ್ಕೊಂಡು ಸುಮ್ಮನೆ ಇರೋದು ಕಲಿ. ಬಗೆಹರಿಲಿಲ್ಲ ಅಂದರೆ ಹಂಗೆ ಇರ್ಲೇಳು, ಅವ್ರಿಗೆ ಗೊತ್ತಾಗುತ್ತೆ. ಪೆಂಡಿಂಗಲ್ಲೇ ಇರ್ಲೇಳು ಬಿಡು. ಅಲ್ಲ, ಅದಕ್ಕೆ ಇಲ್ಲಿ ಎಲ್ಲ ತಗೊಂಡು ಹೋಗಿ ಬರ್ತಾರಲ್ಲ ಅವ್ರ ಹತ್ರ ಎಲ್ಲನ ನನ್ನ ಕೈ ಕೊಡಿ ಅಂತ ದುಡ್ಡು ಅಂತ ಗಲಾಟೆ ಮಾಡ್ತಾನೆ ಅಂತ. ಅದೇನು ಗಲಾಟೆ ಮಾಡ್ತಾನೆ? ನಿನಗೆ ತಾನೇ ಪರಿಚಯ ಇರೋದು, ನಿನ್ನ ಕೈಗೆ ತಾನೇ ಅವ್ರು ಯಾವಾಗಲೂ ದುಡ್ಡು ಕೊಡೋದು ನಿನ್ನ ಕೈಗೆ ಕೊಡ್ತಾರೆ. ಸುಮ್ಕಿರ್, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಗೆಹರಿಲಿಲ್ಲ ಅಂತಂದರೆ ಹಂಗೆ ಇರಲ್ಲ, ನಿನಗೆ ಒಳ್ಳೇದಾಗುತ್ತೆ ಇನ್ನೂ. ಯಾಕಂದರೆ 80 ನಾನು ಹೇಳಿದೆ, 80 ರೂಪಾಯಿನೂ ಕೊಡಬೇಡ ಅವನಿಗೆ. 80,000 ಕೊಡ್ತೀನಿ ಅಂತ ನೀನು ಒಪ್ಕೊಂಡೆ ನಾನು ಹೇಳಿದ್ರು. 80 ಪೈಸೆನೂ ಕೊಡಬಾರ್ದು ಅವನಿಗೆ. ಇಲ್ಲಪ್ಪ ಇಲ್ಲ ಅಂತ ಹೇಳಿ ಹಂಗೆ ಹೇಳಿದ್ರೆ ಅವಾಗ ದಾರಿಗೆ ಬರ್ತಾರೆ. ನೀನು ಏನೋ ನಿಯತ್ತಾಗಿ ಇದು ಮಾಡಕ್ಕೆ ಹೋಗ್ತೀಯ, ಅದಕ್ಕೆ ಮತ್ತೆ ಅವ್ರು ಹಂಗೆ ಮಾತಾಡೋದು. ನಾನು ಅದಕ್ಕೇನೆ ಒಂದೊಳ್ಳೆ ತೀರ್ಮಾನಕ್ಕೆ ಬಂದಿದ್ದೀನಿ. ಅದಕ್ಕೆ ಏನು ಗೊತ್ತಾ, ಸುಮ್ಮನೆ ಎಲ್ಲ ಭಾಗ ಮಾಡ್ಕೊಬಿಡೋದು ಅಂತ. ಅವ್ರಿಗೆ 80,000 ಕೊಡೋದು ಬೇಡ, ಅದು ಸವಸನೂ ಬೇಡ. ಅದಕ್ಕೆ ಅತ್ಲಾಗ ಎಲ್ಲದ್ರಾಗೂ ಭಾಗ ಮಾಡ್ಕೊಬಿಡೋಣ ಅಂತ ಹೇಳಿ. ಎಲ್ಲದ್ರಾಗೂ ಭಾಗ ಮಾಡ್ಕೊಂಡ್ರೆ ನಿನಗೆ ಲಾಸ್ ಆಗುತ್ತೆ. ನಿನಗೆ ಲಾಸ್ ಆಗೋದು ನೋಡ್ಬೇಡ ಭುವನ್. ನಿನ್ಗೆ ಯಾಕಂದ್ರೆ ಇವತ್ತು ನೀನು ತೀರ್ಗೊಡಿದ್ರು, ನನ್ನ ಹತ್ರ ಪಾರ್ಟ್ನರ್ ಆಗಿಲ್ಲ, ಪಾರ್ಟ್ನರ್ ಮಾಡ್ಕೊಂಡಿದ್ಯಾ ಅನ್ನೋದಕ್ಕೆ ಏನೈತೆ ನಿನ್ನ ಹತ್ರ ಸಾಕ್ಷಿ ಅಂತನ್ನು. ನನ್ನ ಹತ್ರ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ನಿನಗೆ ಏನೈತೆ ಸಾಕ್ಷಿ ಅಂತ ಹೇಳಿ ನೀನು ಹೇಳ್ಬಿಡು. ಆವಾಗ ಹೆಂಗೆ ತಿರ್ಗೊಡಿದ್ರು ನೀನು ಹೇಳ್ದಂಗೆ ನಡೀತೈತೆ ಭುವನ್. ನೀನು ತಲೆ ಕೆಡಿಸ್ಕೋಬೇಡ. ನಿನ್ಗೇನು ಮಾಡಬೇಕು ಅಂತ ಅನಿಸುತ್ತೆ ಹಂಗೆ ಮಾಡು, ಎದ್ರುಕೋಬೇಡ. ಭಾಗ ಅಂತ ಮಾಡಬೇಡ. ಇವಾಗ ಭಾಗ ಮಾಡಿದ್ರೆ ಮೆಷ್ಷಿಂದ ಹಿಡ್ದು ಅದು ಜಾಲ್ರಾಯಿಂದ ಹಿಡ್ದು ಇದು ಕೋಳಿಗಳೆಲ್ಲ ಅರ್ಧ ಭಾಗ ಮಾಡಬೇಕಾಗುತ್ತೆ. ಅರ್ಧ ಭಾಗ ಮಾಡಿದ್ರೆ ಅವನಿಗೆ ಎಷ್ಟು ಲಾಭ ಆಗುತ್ತೆ ಗೊತ್ತೇ? ನಿನಗೆ ಲಾಸ್ ಆಗುತ್ತೆ. ನಿನಗೆ ಲಾಸ್ ಮಾಡ್ಕೋಬೇಡ. ನೀನು ಹಾಕಿರೋ ಬಂಡವಾಳ ತೆಗೋಬೇಕಲ್ಲ ಭುವನ್, ಅದಕ್ಕೋಸ್ಕರ. ಅರ್ಧ ಭಾಗ ಮಾಡ್ಕೊಂಡ್ರೆ ನಿನಗೆ ಲಾಸ್ ಆಗುತ್ತೆ ಕಣಲ್ಲ ಭುವನ್. ಅರ್ಧ ಭಾಗ ಮಾಡ್ಕೊಳಕ್ಕೆ ಹೋಗ್ಬೇಡ ಯಾವತ್ತು ನೀನು. ನೀನೇನು ನಿನ್ನ ಜಾಗದಾಗೈತೆ, ನೀನು ಎದುರುಕೊಳ್ಳೋ ಅಂಥದ್ದೇ ಇಲ್ಲ ಬಿಡು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಬಗೆಹರಿಲಿಲ್ಲ ಅಂತಂದರೆ ಹಂಗೆ ಇರಲಿ. ಅದೇನು ಪೆಂಡಿಂಗ್ನಾಗಿದ್ದು ಅಷ್ಟು ನಿನಗೆ ಒಳ್ಳೇದು. ಅವ್ರಿಗಿನ ನಿನಗೆ ಒಳ್ಳೇದು ಕಣೋ. ತಲೆ ಕೆಡಿಸ್ಕೊಬಿಡ ಭುವನ್, ಆರಾಮಾಗಿದ್ಬಿಡು. ಅದೇನಾಗುತ್ತೆ ಆಗಲಿ, ನೋಡೋಣ. ಅವ್ರಿಗೆ ಅಷ್ಟೊಂದು ಇರಬೇಕಾದ್ರೆ ನಿನ್ನ ಜಾಗದಲ್ಲಿ ಐತೆ ಕೋಳಿ ಫಾರ್ಮು, ಯಾರು ಏನು ಮಾಡೋಕ್ಕಾಗಲ್ಲ. ತಲೆ ಕೆಡಿಸ್ಕೊಬೇಡ. ಮಾನ್ವಿತ ಹೇಳಲಿಲ್ಲ, ಒಳ್ಳೇದಾಯ್ತು ಬಿಡು ಭುವನ್ಗೆ, ಏನು ಇವತ್ತೇನು ಲಾಸ್ ಆಗಿಲ್ಲ ಅಂತ ಹೇಳಿದ್ಲು. ಇವನು ಅದು ಬಗೆಹರಿದ್ರೆ ಸಾಕಪ್ಪ, ಮತ್ತು ಬಗೆಹರಿಸ್ಕೊಬಿಟ್ರೆ ಅರ್ಧ ಭಾಗ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾವನು. ನಾನು ಅದಕ್ಕೆ ಅರ್ಧನೂ ಭಾಗ ಮಾಡಿಬಿಡ, ಏನು ಭಾಗ ಮಾಡಿಬಿಡಪ್ಪ, ಅದು ಹಿಂಗೆ ಇರಲಿ. ನಿನ್ನ ಜಾಗದಾಗೈತೆ, ನಿನ್ನ ತಿರುಗೋಡಿ. ನಾನೇನು ಹೇಳ್ತೀನಿ, ನೀನು ಪಾರ್ಟ್ನರಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ? ನನ್ನ ಸ್ವಂತ ನನ್ನ ಜಾಗದಲ್ಲೈತೆ, ನಾನು ಮಾಡ್ಕೊಂಡಿದ್ದೀನಿ. ನೀನು ಮಾಡ್ಕೊಂಡಿದ್ದೀನಿ ಪಾರ್ಟ್ನರ್ಶಿಪ್ ಅನ್ನೋದಕ್ಕೆ ಏನೈತೆ ನಿನ್ನ ಹತ್ರ ಸಾಕ್ಷಿ ಅಂತ ಕೇಳೋದು. ಸಾಕ್ಷಿ ಏನು ಮಾಡ್ಕೊಂಡಿಲ್ವಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾದ್ರೆ? ಏನು ಅವನೇನು ಸಾಕ್ಷಿ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾತುಕತೆ ಮಾಡ್ಕೊಂಡು ಮಾಡಿರೋದೆ. ನಿಯತಿ ಕಾಲ ಇಲ್ಲ ಭುವೈತ್ ಇವತ್ತು. ಇವತ್ತು ನಿಯತಿ ಕಾಲ ಇಲ್ಲ ಪಾಪ ಭುವನು. ನಿಯತ್ನಾಗೆ ಇವತ್ತು 80,000 ಕೊಟ್ಟಿರೋ ಅಂಥ ಬಂಡವಾಳ, 20,000 ಲಾಭ, 1,00,000 ದುಡ್ಡು ಕೊಡ್ತೀನಿ ಅಂತೇಳಿ ಪಾಪ ನಿಯತ್ತಾಗಿ ಹೇಳಿದ್ರು ಅವ್ರು ಸ್ವಲ್ಪನೂ ಅರ್ಥ ಮಾಡ್ಕೊಂಬಿಲ್ಲ ಅಂತಂದರೆ ಏನು ಮಾಡ್ತಾರೆ ಹೇಳು? ಏನಿಲ್ಲ ಅಂತಂದರೆ ಅದು ನಿಮಗೆ ಒಳ್ಳೇದು ಬಿಡು ಭುವನ್. ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯ? ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ನಾವಿದ್ದೀವಿ, ಧೈರ್ಯವಾಗಿರು. ಅದೇನಾಗುತ್ತೋ ಆಗಲಿ. ಯಾಕಂದ್ರೆ ನಿನ್ನ ಜಾಗದಲ್ಲಿ ಇರೋದ್ರಿಂದ ನೀನು ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ಯೋಚನೆ ಮಾಡಿ ಯಾಕೆ ಸುಮ್ಮನೆ ಇದು ಮಾಡ್ಕೊಂತೀಯ? ನಿನ್ನ ಜಾಗದಾಗ ಐತೆ, ತಲೆ ಕೆಡಿಸ್ಕೋಬೇಡ. ಏನು ಮಾಡೋದು? ಆ ಮಾನಸ ಎಷ್ಟು ಜೋರು ಮಾಡ್ತಾಳೆ ನೋಡು. ಅಲ್ಲ, ನಾನೇನೋ ಅಂತ ಅಂದ್ಕೊಂಡಿದ್ದೆ, ಅವಳು ನೋಡಿ ಎಷ್ಟು ಜೋರು ಮಾಡ್ತಾಳೆ. ಶರತ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಎಷ್ಟು ಜೋರು ಮಾಡ್ತಾಳೆ ನೋಡು ಅವಳು. ಅವಳಿಗೆ ಎಷ್ಟು ಧೈರ್ಯ ಅಂತ ಅಂತೀನಿ. ಇನ್ನೆಂಥ ಮನಸ್ಸು ಏನೋ ನೋಡು, ಅಷ್ಟು ಜನಕ್ಕೆ ಉತ್ತರ ಕೊಟ್ಬಿಟ್ಟು ಬಂದ್ಬಿಟ್ಲಲ್ಲ.
ಹ್ಞೂ ಮತ್ತೆ ಅವಳು ಹಂಗೇನೆ. ಅವಳು ಇವತ್ತಂತಲ್ಲ, ನಾನು ನಾಳೆನೆ ನೋಡಿದ್ದೀನಿ ಅವಳನ್ನ, ಬಂದಾಗಿಂದಲೂ ನೋಡ್ತಾ ಇದ್ದೀನಿ ಅವಳು ಹಂಗೆ. ಅವಳ ಮಾತು ಕೇಳಲಿ, ಅವನಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅವನು ಅವಾಗ ಬೈತಾನೆ ಸರಿಯಾಗಿ. ಅವಳ ಹತ್ರ ಅವನೇ ಜಗಳ ಆಡಬೇಕು. ನಾನು ಹೆಂಗೋ ಕೆಲಸ ಮಾಡ್ಕೊಂಡಿದ್ದೆ, ಇಲ್ಲದೆಲ್ಲ ನೀನು ತಂದಿಕ್ಬಿಟ್ಟು ಅಣ್ಣ ತಮ್ಮಗಳ ಮಧ್ಯೆ ಜಗಳ ತಂದಿಕ್ಕೆ ಇವಾಗ ಹೆಂಗಾಯ್ತು ನೋಡು, ನನಗೇನು ಕೆಲಸ ಇಲ್ಲ ಅಂತ. ಅವನೇನು ಕೆಲಸ ಮಾಡ್ತಾನೆ, ಇದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅವನೆಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅವನ ಕೈಲಿ. ಸುಮ್ಮನೆ ಅಷ್ಟೇ ಅವನಂಗಿರೋದು ಅಷ್ಟೇ. ಅವನೆಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವನಿಗೆ ಅನಿಸುತ್ತೆ, ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಿದ್ನಲ್ಲಪ್ಪ, ಯಾಕಾದರೂ ಸುಮ್ಮನೆ ಹಿಂಗೆಲ್ಲ ಜಗಳ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಬಿಟ್ನಲ್ಲಪ್ಪ ಅಂತೇಳಿ ಅವನಿಗೆ ಒಂದಲ್ಲ ಒಂದಿನ ಅನಿಸುತ್ತೆ. ಸುಮ್ಮನಿರು ಭುವನ್, ನೀನು ತಲೆ ಕೆಡಿಸ್ಕೊಬೇಡ, ನಿನ್ನ ದೈವಾಗಿರೋ ನಾವಿದ್ದೀವಿ. ಅದೇನು ಬಂದರೂ ನಾವು ನೋಡ್ಕೊಂತೀವಿ. ಪಾಪ ಭುವನ್, ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಪ್ಪ. ಕಂಪ್ಲೇಂಟ್ ಕೊಟ್ಟರೆ ಬಗೆಹರಿಯುತ್ತೆ. ಕೋಳಿ ಫಾರ್ಮು ಅದು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರುತ್ತೆ. ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡು. ಏನಂಟಿ, ಏನು ಹೇಳ್ತಾ ಇದೆಯಾ? ಕಂಪ್ಲೇಂಟ್ ಮಾಡಲಾ? ಕಂಪ್ಲೇಂಟ್ ಮಾಡಿದ್ರೆ ನಾನು ಸುಮ್ಮನೆ ಯಾಕೆ ಅಂತ ಸುಮ್ಮನಾಗಿದ್ದೀನಿ. ಮತ್ತೆ ಚಿಕ್ಕಪ್ಪನೂ ಬೇಜಾರಾಗುತ್ತೆ, ನೀವು ಬೇಜಾರಾಗ್ತೀರಾ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಇಲ್ಲ ಕಣಪ್ಪ, ನಾನೇ ಹೇಳ್ತಿದ್ದೀನಲ್ಲ. ಇವತ್ತೇನು ನನ್ನ ಮಗ ಅಂತೇಳಿ ನಾನೇನು ಇವತ್ತು ಬೇಜಾರ ಮಾಡ್ಕೊಂಬಕ್ಕೆ ಹೋಗಲ್ಲ. ಅವನು ಮಾಡ್ತಾ ಇರೋದು ತಪ್ಪೇನೆ. ಯಾಕಂದರೆ ಅವನು ಏನಿದ್ರೂ ಬಗೆಹರಿಸ್ಕೋಬೇಕಾಯಿತು. ಅಷ್ಟೊಂದು ಜನ ಎಲ್ಲ ಹೇಳ್ತಿದ್ರು ಬಗೆಹರಿಸ್ಕೊಂಡಂಗೆ ಅವನು ಹೋದ್ನಲ್ಲ. ಹೇಳ್ತಾ ಇದ್ದಾರೆ, ಕೋಳಿ ಫಾರ್ಮ್ ಯಾರು ಸೇರಬೇಕು, ನೀವು ಇವಾಗ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡಿ ಅಂತೇಳಿ ಹೇಳ್ತಿದ್ರು. ಇಲ್ಲ ನಮಗೆ ಸೇರಬೇಕು ಅಂತ ಅಷ್ಟೊಂದೆಲ್ಲ ವಾದ ಮಾಡಿಕೊಂಡು ಅಷ್ಟೊಂದು ಜನಕ್ಕೆ ಎದುರಿಗೆ ಅದೇನು ತೀರ್ಮಾನ ಮಾಡ್ಕೊಂಡು ಬರೋದ್ಬಿಟ್ಟು ಅದೇ ಬಂದ್ಬಿಟ್ಲಲ್ಲ ಆ ಮಾನಸ ಗಂಡನ ಕರ್ಕೊಂಡು. ಅವಳಿಗೆ ಇನ್ನೆಷ್ಟು ಧೈರ್ಯ ಇರಬೇಡ. ಅದಕ್ಕೆ ಮತ್ತೆ ಇಂಥವ್ರಿಗೆಲ್ಲ ಸರಿಯಾಗಿ ಆಗ್ಬೇಕಂತಂದರೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡಿ. ಮತ್ತೆ ಇವಾಗ ಇವನ್ ಜಾಗದಲ್ಲಿ ಇರೋದ್ರಿಂದ ಏನು ಭಯ ಪಡೋ ಅಂಥದ್ದೇನಿಲ್ಲ. ಅರ್ಧ ಭಾಗ ಮಾಡ್ಕೊಬಿಡೋಣ ಅಂತ ತೀರ್ಮಾನ ಮಾಡ್ದ ಭುವನು. ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಅರ್ಧ ಭಾಗ ಬೇಡ. ಇವತ್ತು ಇವನಿ ಲಾಸ್ ಆಗುತ್ತೆ. ಕೋಳಿಗೆ ಬೇಕಾದರೆ ಕೊಡೋಲ್ಲ, ಬೇಕಾದರೆ ಅವನು ಕೊಟ್ಟಿರೋದು ಮೆಶ್ಶು ಜಾಲ್ರ ಅದು ಇದು ಅಂತೇಳಿ ಕೋಳಿಗೆ ತಂದಿರೋ ಅಂಥದ್ದು ಜಾಲ್ರಗಳೆಲ್ಲನ ಭಾಗ ಮಾಡ್ಕೊಂಬ್ಲೇಳು ಕೋಳಿ ಬಿಟ್ಟು. ಅದಕ್ಕೊಪ್ಪಲ್ಲ. ಕೋಳಿಯಿಂದ ಹಿಡಿದು ಮೆಶ್ಶಿಯಿಂದ ಹಿಡಿದು ಎಲ್ಲ ಭಾಗ ಆಗಬೇಕು, ಎಲ್ಲ ಅರ್ಧ ಭಾಗ ಆಗಬೇಕು ಅಂತ ಹೇಳ್ತಾವಳೆ. ಹತ್ತು ಅಲ್ಲ ಇತ್ತು ಅಲ್ಲ. ಅಯ್ಯೋ, ಏನಾನ ಒಂದು ಒಪ್ಕೋಬೇಕಪ್ಪ, ಹಿಂಗೆ ಮಾಡಬಾರ್ದು. ಹೇಳತ್ತೆ ಅತ್ಲಾಗೆ ನಮ್ಮ ಅತ್ತೆನೂ ಬೈಕಂತ ಇತ್ತು. ಅವಳೇನವಳ ಅಂತಳಾಗವಳೆ, ಗಡಿಗೆ ಎದ್ದಾಳಾಗವಳೆ ಅಂತ. ಹೇಳಮ್ಮ, ನಮ್ಮ ಶರತ್ತಿನ ಸ್ವಲ್ಪ ದಿನ ಸುಮ್ಮನಿದ್ರು ಇರ್ಬೋದಾಗಿತ್ತು. ಆ ಥರ ಬಿದ್ದು ಅಯ್ಯೋ ನೀವು ಎಲ್ಲ ಮುಂದೆ ಬಿದ್ದು ಆಡ್ಬಿಟ್ರಿ. ಸ್ವಲ್ಪ ದಿನ ಸುಮ್ಮನಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಅಯ್ಯೋ ನಮ್ಮ ಹುಡುಗರಂತೂ, ನಮ್ಮ ಶಾರುನು, ನಮ್ಮ ಶಕ್ತಿ ಅಂತೂ ಪಾಪ ಹೆಂಗೋ ಅತ್ತ ನಮ್ಮ ಅಣ್ಣ ಇನ್ನು ಮದುವೆ ಆಯಿತು. ಅತ್ತನ ಮೇದ್ರಿಗೆ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಬಂದಾಗಂತಿಗಳ ಮಾಡಿ ಮುಂದಕ್ಕೆ ಕಾಪಿ ಊಟ ಎಲ್ಲ ಮುಂದಕ್ಕೆ ತಗೊಂಡೋಗಿ ಕೊಡೋರು. ಅಂಥವ್ರಿಗೆ ಹೆಂಗೆ ಮಾಡಿಬಿಟ್ಲು. ತೆಗಿ ಹೇಳಮ್ಮ, ಇವಳನ್ನ ಮಾತ್ರ ನಮ್ಮ ಕಮಕ್ಕೆ ಹೋಗ್ಬಾರ್ದು. ಇವಳನ್ನ ಮಾತ್ರ ನಂಬಿ ಇಂಥದ್ದೆಲ್ಲ ಇದು ಮಾಡೋಕೆ ಹೋಗ್ಬಾರ್ದು ಕಣಮ್ಮ. ಏನು ಸವಾಸ ಬೇಡಮ್ಮ, ನಿನ್ನ ಪಾಡಿಗೆ ನೀನು ಇರ್ಬೋ ಅನ್ಬೇಕು. ಎಷ್ಟು ಇದು ಮಾಡ್ತಾಳೆ. ಅಯ್ಯೋ ನಮ್ಮ ಹುಡುಗ ಇನ್ನೊಂದು ಹೇಳ್ತೀನಿ ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗಿ ಇಂಥಳು ಮದುವೆ ಆಗ್ಬಿಟ್ನೆ ಅನಿಸುತ್ತೆ ನನಗೆ. ಹೋಗು. ನಮ್ಮ ಹುಡುಗರಂತೂ ಹೆಂಗೆ ನೋಡ್ಕೊಂಡು ಹೊಸ್ದಾಗಿ ಬಂದಾಗ ಅವ್ರಿಗೆ ಹೆಂಗೆ ಮಾಡಿಬಿಟ್ಲು. ಮುಂದಿದ್ರು ಮಾತಾಡ್ಸಲ್ಲಮ್ಮ. ನಮ್ಮ ಶಕ್ತಿನೂ ನಮ್ಮ ಶಾರು ಮುಂದಿದ್ರು ಮಾತಾಡ್ಸಲ್ಲ, ಅಷ್ಟು ಜಂಬ ಮಾಡ್ತಾಳೆ. ನಮ್ಮಯ್ಯಪ್ಪ ನನಗೆ ಹೋಗಿ ನೋಡಿ ಎಂಥದ್ದು ಮಾಡಿದ್ರಿ ಅಂತ ಬೈತೈತಿ. ಏನು ಮಾಡೋಣಪ್ಪ ಬಿಡತ್ತ, ಏನಾನ ಮಾಡ್ಕೊಂಬ್ಲಿ ಅಂತೀನಿ. ಬೈತೈತಿ ನಮ್ಮ ಮನೆಯಾಗ ಹಂಗೇನೆ. ಹೆಂಗತ್ತ ಇವಾಗ ನಮ್ಮ ಶಕ್ತಿ ಜೀವನ ಚೆನ್ನಾಗಿರೋದು ಒಂಥರ ನೆಮ್ಮದಿ ಆದಂಗೆ ಆಯ್ತು ಕಣಮ್ಮ. ಹೆಂಗ ನನ್ನ ತಮ್ಮ ಗೋಪಿ ಚೆನ್ನಾಗಿ ನೋಡ್ಕೊಂತಾನೆ ಮಾರಾಯ. ಮನೆ ಇನ್ನೇನು ತುರುಗುಳ ಅಂತೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾವ್ರೆ. ಅಲ್ಲೇ ಇನ್ನೇನು ಪ್ಲಾಸ್ಟಿಂಗ್ ಮಾಡಿ ಮೋಲ್ಡ್ ಹಾಕಿಯವ್ರೆ. ಪ್ಲಾಸ್ಟಿಂಗ್ ಮಾಡ್ಬೇಕಿನ್ನ ನಾನು. ಮಾಡ್ತೇ ಇಲ್ಲ, ಮಾಡ್ತಾರೆ. ಎಲ್ಲ ಮೋಲ್ಡ್ ಹಾಕಿಯವ್ರೆ. ಇನ್ನೇನು ಮೋಲ್ಡ್ ಹಾಕಿ ಇನ್ನೆಲ್ಲ ಆದಂಗೆ ಆಗುತ್ತೆ ತುರುಗುಳ. ಮಾಡ್ತಾರೆ, ರಪರಪನ ಎಲ್ಲ ಮಾಡಿಬಿಡ್ತಾರೆ. ನನಗಂತೂ ದೊಡ್ಡ ತಲೆನೋವು ಆಗ್ಬಿಟ್ಟೈತೆ. ಬಗೆಹರಿಲಿಲ್ವಲ್ಲ, ತುಂಬ ಒಂಥರ ಚಿಂತೆ ಆಗ್ಬಿಟ್ಟೈತೆ. ಬಗೆಹರಿಲ್ವಲ್ಲಪ್ಪ ಇದೇನಂತ. ನಾನು ಅರ್ಧ ಭಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಅಣ್ಣ ನಮ್ಮ ಅದಕ್ಕೆ ಬೇಡ, ಯಾಕೆ ಭಾಗ ಮಾಡ್ಕೊಂತೀಯ, ಅರ್ಧ ಭಾಗ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಿಂದೇನೈತೆ ನೀನು ಅಷ್ಟು ನೋಡ್ಕೊಂಡು ನೀನು ಸುಮ್ಮನಿರು, ನಿನ್ನ ಜಾಗದಲ್ಲಿ ಐತೆ, ಯಾರೇನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಚಿಕ್ಕಮ್ಮನೂ ಹಂಗೆ ಹೇಳ್ತೈತೆ. ಕಂಪ್ಲೇಂಟ್ ಮಾಡಪ್ಪ ಅಂತ ಹೇಳ್ತೈತೆ ನಮ್ಮ ಚಿಕ್ಕಮ್ಮ. ಗೌಡ್ರು ಹೇಳವ್ರೆ ಬಗೆಹರಿಸ್ಕೊಂಡು ಕೊಡ್ತೀನಿ, ಸುಮ್ಕಿರಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ನಾನೊಂದು ಕಂಪ್ಲೇಂಟ್ ಆಗ್ಲೇಳಿ ಕೊಟ್ಟು ಪೊಲೀಸ್ನವ್ರನ್ನಾಗ್ಲೇಳಿ ಕರ್ಕೊಂಬಂದು ಏನಾದರೂ ಮಾಡಿ ಬಗೆಹರಿಸ್ಕೊಂಡು ಕೊಡ್ತೀನಿ ಅಂತೇಳಿ ಹೇಳವ್ರೆ. ನೋಡೋಣ ಏನೇನಾಗುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.